ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಾ. ನಾನಿವತ್ತು ನನ್ನ ತಂಗಿದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇತ್ತು ಅಂತ ನಾನು ಮತ್ತು ಅವ್ರ ಮನೆಯವರು ನನ್ನ ತಮ್ಮ ನಾವು 4 ಜನನೇ ಹೊರಟಿದ್ವಿ. ಹೋಗಬೇಕಾದ್ರೆ ಅಲ್ಲೆಲ್ಲೂ ಹೋಟೆಲ್ ಸಿಕ್ಕಿಲ್ಲ ಅಂದರೆ ಕಷ್ಟ ಆಗುತ್ತೆ ಮತ್ತು ತುಂಬ ಬೆಳಿಗ್ಗೆನೇ ಹೋಗ್ತಾಯಿದ್ವಿ. ಹಂಗಾಗಿ ಊಟ ಮಾಡ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ ಹತ್ರ ಹೋಗಿ ಮತ್ತು ನಮಗೆ ಏನೇನು ಊಟ ಬೇಕು ಅಂತ ಅವರವರೇ ಹೋಗಿ ಆರ್ಡ್ರ್ ಮಾಡಿದ್ರು. ಊಟ ತೊಗೊಂಡು ಊಟ ಮಾಡಿಕೊಂಡು ಹಾಗೆ ಬರಬೇಕಾದ್ರೆ ಅಲ್ಲಿ ಒಂದು ಬುದ್ಧ ನೋಡಿದ್ವಿ. ಬುದ್ಧ ನೋಡಿಕೊಂಡು ಮತ್ತು ರ್ಯಾಬಿಟ್ ಎಲ್ಲ ನೋಡಿಕೊಂಡು ನಾವು ರೆಸಾರ್ಟಿಗೆ ಬಂದ್ವಿ. ರೆಸಾರ್ಟಿಗೆ ಬಂದು ನೋಡಿದ್ರೆ ಇನ್ನು ಮೇಕಪ್ ಮ್ಯಾನು ಮತ್ತು ಕ್ಯಾಮ್ರಾಮ್ಯಾನ್ ಇಬ್ಬರು ಬಂದಿರಲಿಲ್ಲ. ಸೊ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹಾಗೆ ಹೋಗಿ ಎಲ್ಲ ನೋಡ್ಕೊಂಡು ಬರೋಷ್ಟರೊಳಗೆ ಮತ್ತು ಕ್ಯಾಮ್ರಾಮ್ಯಾನ್ ಬಂದರು. ಕ್ಯಾಮ್ರಾಮ್ಯಾನ್ ಮತ್ತು ಮೇಕಪ್ ಆರ್ಟಿಸ್ಟ್ ಇಬ್ಬರು ಬಂದರು. ಫಸ್ಟ್ ಶೂಟ್ ಬಂದಿದ್ದೇ ಸ್ಯಾರೀಲಿ. ಸೊ ಅವರು ಮೇಕಪ್ ಎಲ್ಲ ಮಾಡಿ ಸ್ಯಾರಿ ಎಲ್ಲ ಹಾಕಿ ಫೋಟೋಶೂಟ್ಗೆ ಅಂತ ಕಳಿಸಿದ್ರು. ಸೊ ಅವರು ಫೋಟೋಶೂಟ್ ಮಾಡಬೇಕಾದ್ರೆ ನಮಗೆ ನೋಡಿ ಬೇಜಾರಾಯಿತು. ಹಾಗಾಗಿ ನಾವು ಹಂಗೆ ಸುತ್ತಮುತ್ತ ಏನಿದೆ ಅಂತ ಹಂಗೆ ಸುತ್ತಾಡಿಕೊಂಡು ರೆಸಾರ್ಟಲ್ಲಿ ಏನೇನಿದೆ, ಎಷ್ಟು ಥರ ವೆರೈಟಿ ಸೆಟ್ ಇದೆ ಅಂತ ನೋಡಿಕೊಂಡು ಹಂಗೆ ಫ್ಲವರ್ಸು ಫುಲ್ಲು ಗ್ರೀನ್ ಅಂದರೆ ಗ್ರೀನ್ ಗಾರ್ಡನ್ನು ಚೆನ್ನಾಗಿತ್ತು. ತುಂಬ ವೆದರು ಚೆನ್ನಾಗಿತ್ತು ಅವತ್ತು. ಹಾಗೆ ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಹಾಗೆ ಒಂದಷ್ಟು ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದ್ವಿ. ಮತ್ತು ನಾವು ಇನ್ನೊಂದು ಸಲ ಹೋಗೋದಕ್ಕೆ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಬೇಕು, ಈ ವಿಡಿಯೋ ಸ್ಯಾರಿಲಿ ಫೋಟೋಶೂಟ್ ಎಲ್ಲ ಆಗಿದೆ ಅಂತ ಹೇಳಿದ್ರು. ಮತ್ತು ಹೋಗಿ ಅವರು ಗೌನೆಲ್ಲ ಚೇಂಜ್ ಮಾಡ್ಕೊಂಡು ಒಂದು ಕೋಟ್ ಎಲ್ಲ ಹಾಕ್ಕೊಂಬಂದರು. ಅಷ್ಟೊತ್ತಿಗೆ ನಾವು ಮತ್ತೆ ಇನ್ನೇನು ಸೆಟ್ ಇದೆ ನೋಡ್ಕೊಂಡು ಬರೋಣ. ಮೇಕಪ್ ಅಂದರೆ ಮಿನಿಮಮ್ 1/4 ಗಂಟೆ ಆದರೂ ಆಗೇ ಆಗುತ್ತೆ. ನಮ್ಗಲ್ಲಿ ಏನೂ ಕೆಲಸ ಇರಲಿಲ್ವಲ್ಲ. ಹಾಗಾಗಿ ನಾನು ನನ್ನ ತಮ್ಮ ಇಬ್ಬರೂ ಹಂಗೆ ಫುಲ್ಲು ಅಲ್ಲಿ ಎಷ್ಟು ಇದೆಯೋ ಅಷ್ಟು ಎಲ್ಲ ನಿಧಾನಕ್ಕೆ ನೋಡಿಕೊಂಡು ವೀಡಿಯೋಸ್ ಫೋಟೋಸ್ ಎಲ್ಲ ತೆಕ್ಕೊಂಡು ಹಾಗೆ ಸುತ್ತಾಡ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಅವರು ರೆಡಿಯಾಗಿ ಬಂದರು. ಮತ್ತು ಅವರು ಬೇರೆ ಕಡೆ ಶೂಟ್ ಮಾಡ್ತಾಯಿದ್ರು. ಸರಿ ನಾವು ಅಲ್ಲಿ ನಿಂತ್ಕೊಂಡು ಇನ್ನೇನು ನೋಡೋದು ಅಂದ್ಬಿಟ್ಟು ಮತ್ತೆ ಬೇರೆ ಏನೇನು ಸೆಟ್ಟೆಲ್ಲ ಹಾಕಿದ್ದಾರೆ ನೋಡೋಣ ಅಂತ ನಾನು ನನ್ನ ತಮ್ಮ ಇಬ್ಬರು ಹೊರಟ್ವಿ. ನೋಡಿದ್ವಿ, ತುಂಬ ಚೆನ್ನಾಗಿತ್ತು. 150 ಥರ ಡಿಫ್ರೆಂಟಾಗಿ ಸೆಟ್ಟೆಲ್ಲ ಹಾಕಿದ್ದಾರಂತೆ. ಎಲ್ಲನೂ ಒಂದೇ ಕಡೆ ಮಾಡೋ ಥರನೇ ಇದೆ. ಮತ್ತು ನಾವಲ್ಲದೆ ತುಂಬ ಜನ ತುಂಬ ಬೆಳಗ್ಗೆನೇ ಬಂದು ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು. ಬೇಬಿ ಶವರು ಮತ್ತು ಮತ್ತು ತುಂಬ ಓಲ್ಡ್ ಆಗಿರೋರು ಮತ್ತು ಆಂಟಿದಿರು ತುಂಬ ಜನ ಬಂದಿದ್ದರು. ನಾನು ಅಲ್ಲಿ ಇಲ್ಲಿ ಓಡಾಡುತ್ತಾ ನೋಡಿಬಿಟ್ಟು ಒಂದು ಗುಂಪೆ ಬಂದಿತ್ತು. ಅವ್ರು ಬಂದು ನೀನು ಸುಮ್ಮನೆ ಓಡಾಡ್ತಿದ್ಯಲ್ಲಮ್ಮ, ನಮ್ಮೊಂದು 2 ಫೋಟೋ ತೆಗಿ ಅಂತ ಜೊತೆಲೇ ಕರ್ಕೊಂಡು ಹೊರಟೋಗ್ಬಿಟ್ರು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಹೋಗಿ ಅವ್ರಿಗೆಲ್ಲ ಫೋಟೋಸ್ ಎಲ್ಲ ತಕ್ಕೊಟ್ಟೆ. ಮತ್ತೆ ಬರಬೇಕಾದ್ರೆ ಮತ್ತೆ ಒಂದಷ್ಟು ಫ್ಲವರು, ಬಟರ್ಫ್ಲೈ, ಡಕ್ಕು ಎಲ್ಲ ಕಾಣಿಸ್ತು. ಅದನ್ನೆಲ್ಲನೂ ಒಂದೊಂದು ವೀಡಿಯೋ ಮಾಡಿಕೊಂಡು ಹಾಗೆ ನೋಡ್ಕೊಂಡು ಬಂದ್ವಿ. ಆ ಗ್ರೀನರಿ ಇದ್ದಿದ್ದಕ್ಕೂ ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಸೊಳ್ಳೆಗಳಿದ್ದು. ಎಲ್ಲಿ ನಿಂತ್ಕೊಂಡ್ರು ಕೂತ್ಕೊಂಡ್ರು ಸಾಕು ಬರೀ ಕಚ್ಚೋದ್ರಲ್ಲೇ ಇದ್ದು. ಮತ್ತು ಅಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ತುಂಬ ಬಟರ್ಫ್ಲೈ ಇತ್ತು ಮತ್ತು ಡಕ್ಕು ಕೂಡ. ಮತ್ತು ಇವರು ಸರಿ ಇವ್ರು ಮತ್ತೆ ಇನ್ನೇನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂತ ಬಂದ್ವಿ. ಇವ್ರು ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಬಂದರೆ ಇವರು ಮತ್ತೆ ಇನ್ನೂ ಟೇಕ್ ಮೇಲೆ ಟೇಕ್ ತೊಗೊಂಡು ಮತ್ತೆ ಅದನ್ನೇ ಮಾಡಿಸ್ತಾಯಿದ್ರು. ನಮಗಂತೂ ನೋಡಿ ನಕ್ಕು ಸಾಕಾಯಿತು. ಹಿಂಗಲ್ಲ ಅಂದರೆ ಅಂದರೆ ಹಿಂಗೆ ಅಂತಾರೆ. ಒಂದು ಸಲ ಬಂದರೆ ಇನ್ನೊಂದು ಸಲ ಚೆನ್ನಾಗಿ ಬರೋಲ್ಲ. ಸೊ ನಾವಂತೂ ನಕ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆದರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿತ್ತು, ನೋಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ಗುಂಪಂತ ಬಂದಿತ್ತು, ಅವ್ರು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಸರಿ ಮತ್ತಿನ್ನು ಯಾರ್ಯಾರು ಫೋಟೋಶೂಟ್ ತೆಗೆಸ್ಕೊತಾ ಇದ್ದಾರೆ ನೋಡೋಣ ಅಂತ ಹೋದೆ. ಬಟ್ ವೀಡಿಯೋ ಮಾಡ್ಕೊತಾರೆ ನೋಡಿಬಿಟ್ಟು ಏನಾರು ಅನ್ಕೋತಾರೆ ಅಂತ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಸೆಟ್ ಬೇರೆ ಥರ ಎಲ್ಲಿ ಹೇಗಿದೆ ಯಾವ ಥರ ಇದೆ ಅಂತ ನೋಡಿಕೊಂಡು ನಾನು ನನ್ನ ತಮ್ಮನೂ ಅಲ್ಲಲ್ಲಿ ಒಂದೊಂದು ಫೋಟೋಸ್ ಎಲ್ಲ ತಗೊಂಡ್ವಿ. ಮತ್ತು ಫ್ಲವರ್ಗಳಂತೂ ಕೇಳೋದೇ ಬೇಡ, ಎಷ್ಟು ವೆರೈಟಿ ಫ್ಲವರ್ ಬೇಕು ಅಷ್ಟು ವೆರೈಟಿ, ಅಷ್ಟು ಚೆನ್ನಾಗಿತ್ತು. ಫುಲ್ಲು ಗ್ರೀನು ಗಾರ್ಡನ್ ಮಾತ್ರ ಸೂಪರಾಗಿತ್ತು.